ಇವತ್ತು ರಾಜಶೇಖರ್ ಪಾಟೀಲ್ ಸಾಹೇಬ್ ಬಂದಾಗ ವೇದಿಕೆ ಮೇಲೆ ಎಲ್ಲ ಲೀಡರ್ಗಳಿದ್ರಿ, ಎಲ್ಲರೂ ಲೀಡರ್ ಆಗ್ರಿ, ಕೈಲಿ ಹಿಡಿಯೋ ಕೆಲಸ ಬಂದ್ ಮಾಡ್ರಿ. ಯಾವುದೇ ಪಾರ್ಟಿದಾಗ ಇದ್ರು ಕೂಡ ನ್ಯಾಯಕ್ಕಾಗಿ. ಯಾಕಂದ್ರೆ ಗುಂಡು ಗಡ್ಡಿ ಹೋಗಿ ನೋಡಿದಾಗ ನನಗೊಂದು ಮಾತು ನೆನಪು ಬರ್ತು. ನಾವೆಲ್ಲ ಸಂಘಟನೆದಾಗ ಇದ್ದಾಗ ಅವ್ರ ಪ್ರಥಮ ಚುನಾವಣೆ ನಿಂದಿರ್ಬೇಕು. ಪ್ರಥಮ ಎಲ್ಲಕ್ಕಿಂತ ಪೈಲೆ ಗುಂಡು ಗಡ್ಡಿ ಹೋಗಿ ತಾಲೂಕಾ ಪಂಚಾಯತ್ ಚುನಾವಣೆ ಟಿಕೆಟ್ ಅವಾಗ ಬಿ ಯೂತ್, ನಾ ಬಿ ಯೂತ್ ಜನತಾದಳದಾಗ ಟಿಕೆಟ್ ಕೊಟ್ಟೆವು. ಯಾಕೆ ಕೊಟ್ಟೆವು? ಅವಾಗ ಲೀಡರ್ ಆಗ್ಬೇಕು. ಅದಕ್ಕೆ ಬಾದ ರಾಜಪ್ಪಣೆ ನಿಮ್ಮ ಟೈಮ್ದಾಗ ಬಿ ಇಬ್ರು ಬಿಜೆಪಿದಾಗ ಇದ್ದೆವು. 2018ದಾಗ ಅವಾಜ್ ಕೊಡುವಂತ ಫೋಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹಾಗ ಇದೆಲ್ಲ. ನಾನು ಬಹಳ ಸಂತೋಷ ಏನಾಗ್ತದಂದ್ರ ಯುವ ಸಂಘಟನೆ ಯಾಕೆ ಇರಬೇಕು? ಯುವ ಸಂಘಟನೆ ಲಾಭ ಸಾಕಷ್ಟು ಹಿರಿಯರು ಕೂಡ ಮಾತಾಡೋರಿದ್ದಾಗ, ಸ್ವಾಮೀಜಿಯವರು ಕೂಡ ತಮಗ ಇವತ್ತು ಮಾರ್ಗದರ್ಶನ ಮಾಡೋರಿದ್ದಾಗ ನಾನು ಸಮಯ ಹೆಚ್ಚಿಗೆ ತಗೊಂಬಲ್ಲ. ಸ್ವಾಮಿ ವಿವೇಕಾನಂದರ ಬಗೆದಾಗ ತಮಗೆಲ್ಲ ಗೊತ್ತದ. ಅದೇ ರೀತಿ ಭಗತ್ ಸಿಂಗ್ ಅವ್ರ ಬಗೆದಾಗ ಗೊತ್ತದ. ಯೂತ್ ಇದ್ದಾಗ ಯೂತ್ ಬಳಿ ದೇಶಭಕ್ತಿ ಯಾವ ರೀತಿ ಇರಬೇಕು, ದೇಶ ನಮ್ಮದು, ಊರು ನಮ್ಮದು, ಒಳ್ಳೆ ರೀತಿಯಿಂದ ಒಂದು ಅನ್ಯಾಯ ಎಲ್ಲೇ ನಡೆದಾಗ ಒಳ್ಳೆ ರೀತಿಯಿಂದ ನ್ಯಾಯಿಸ್ಕೊಡುವಂಥ ಕೆಲಸ ನಮ್ಮ ಯುವಕರು. ಜಾತಿ ಬಗ್ಗೆ ವಿಚಾರಲ್ಲ, ಪಕ್ಷ ಬಗ್ಗೆ ವಿಚಾರಲ್ಲ, ನ್ಯಾಯಕ್ಕಾಗಿ ಯಾಗ ಹೋರಾಟ ಮಾಡ್ಕೊತಾ ಬರ್ತಾಗಂದ್ರೆ ಅದು ಯುವ ಶಕ್ತಿ ಎಂಬುದನ್ನ ಇವತ್ತಿನ ದಿವಸ ಹೇಳಕ್ ಬಯಸ್ತಾ ಇದ್ದೀನಿ. 13 ವರ್ಷ ಹಿಡಿದು ಗುಂಡು ಗಡ್ಡಿಯವರು ಒಂದು ಬಸವ ಕಲ್ಯಾಣದಾಗ ಸಂಘಟನೆ ಮುಖಾಂತರ ಯಾಕೆ ಬಡವ್ರ ಕೆಲಸ ಇರಲಿ, ಯಾವುದೇ ಪಾರ್ಟಿದಾಗ ಕೆಲಸ ಇರಲಿ, ಯಾವುದೇ ಸರ್ಕಾರದಾಗ ಕೆಲಸ ಇರಲಿ, ಒಳ್ಳೆ ರೀತಿಯಿಂದ ಅವರು ಕೂಡ ಯುವಕರಾಗಿ ಸಂಘಟನೆ ಮುಖಾಂತರ ಅವರು ಸೇವಾ ಸಂಸ್ಕೃತಿ ಬಂದಿದಾಗ ನಾವು ಏನೇ ಕ್ರಾಂತಿ ಮಾಡಬೇಕಾದಾಗ ಯುವಕರಿಗೆ ಒಳ್ಳೆ ಎಜುಕೇಷನ್ ಬೇಕು. ಎಜುಕೇಷನ್ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಬಿಸ್ನೆಸ್ ಅನುಭವ, ಬಿಸ್ನೆಸ್ಗಳು ಬೇಕು. ಮತ್ತೆ ಒಳ್ಳೆ ರೀತಿಯಿಂದ ಲೀಡರ್ಶಿಪ್ ಬೇಕು. ಒಣ ಥೈಲಿ ಹಿಡಿಬೇಕು, ಪಾರ್ಟಿ ಜೆಂಡ ಹಿಡಿಬೇಕು, ಆ ಪಾರ್ಟಿಗೂ ಗುಲಾಬಿ ಮಾಡಬೇಕು. ಇಂಥ ಕೆಲಸ ಆಗ್ಬಾರ್ದು. ನಾವು ಜವಾನ್ ಪಾಲಿಟಿಕ್ಸ್ದಾಗ ಗಲ್ಲಿದಾಗ ಹಳ್ಳಿದಾಗ ಮುಂದೆ ಬಂದು ಕೇಳಂತ ಯಾವ ರೀತಿ ಭಗತ್ ಸಿಂಗ್ ಅವ್ರು ಬಂದು ನಮಗೆ ನ್ಯಾಯ ಕೊಡ್ತಾ ಇದ್ರು, ಆ ರೀತಿ ಯುವಕರು ಕೂಡ ಮುಂದೆ ಬರ್ಬೇಕು. ಪಾರ್ಟಿ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳಗಿರ್ಲಿ, ನಾವೆಲ್ಲ ಯುವಕರ ಗುಲಾಮರಲ್ಲ. ಜಂಡ ಹಿಡಿಯೋ ಸಲಕ್ಕೆ ನಮಗೇನು ಪಗಾರ ಕೊಡಲ್ಲ. ನಾವು ಒಂದು ಮನಸ್ಸಿಕ್ಕೊಂಡು ನಾಯಕತ್ವ ಒಳ್ಳೆ ರೀತಿಯಿಂದ ಲೀಡರ್ ನಮ್ ಚಂದ ಇರ್ಬೇಕು, ಅವ್ರು ಮುಂದುವರ್ಬೇಕು. ಆ ಲೀಡರ್ನಿಂದ ನಾವು ಸಣ್ಣ ಚುನಾವಣೆ ಗೆಲ್ಲಬೇಕು. ನಾವು ಸೇವೆ ಮಾಡ್ಬೇಕಂತ ನಾವು ಲೀಡರ್ಗಳಿಗೆ ಒಳ್ಳೆ ರೀತಿಯಿಂದ ಪಕ್ಷ ಅಂದಾಗ ಒಂದು ಮನಿ, ಒಂದು ಫ್ಯಾಮಿಲಿ, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ. ಮಹಿಳೆಗೂ ಕೂಡ ಸಾಕಷ್ಟು ಏನೇ ತೊಂದರೆಗಾದಾಗ ಯುವ ಸಂಘಟನೆದಿಂದ ಸಪೋರ್ಟ್ ತಗೊಂಡು ಒಂದು ಮಹಿಳೆಗೆ ಲೋನ್ ಇರಲಿ, ಒಂದು ಮಹಿಳೆಗೆ ಸ್ಕೀಮ್ ಇರಲಿ, ಸರ್ಕಾರದಿಂದ ಸಿಗಂತ ಸೌಲಭ್ಯಗಳವ ಅವು ನಾವು ಯುವಕರು ಒಳ್ಳೆ ರೀತಿಯಿಂದ ಹೋರಾಟ ಮಾಡಿದಾಗ ಮಾತ್ರ ಅವ್ರಿಗೆ ಮನಿತನ ಸಿಗ್ತವ. ಅಪ್ಪಗೂ ಕೂಡ ನಮಗೆ ಬಹಳ ಖುಷಿ ಆಗ್ತದ. ನಮ್ದೇನು ಹವಾ ಮಲ್ಲಿನಾಥ್ ಅಪ್ಪಗೂ ರಾಷ್ಟ್ರೀಯ ಸಂಸ್ಥಾಪಕರು ಏನು ಸಂಘಟನೆ ಮಾಡಿದಾಗ ದಿಲ್ಲಿದಾಗೂ ಕೂಡ ಬಂದು ಕಲ್ಯಾಣದಾಗಲ್ಲ, ಗಲ್ಲಿದಾಗಲ್ಲ, ಹವಾ ಮಲ್ಲಿನಾಥ್ ಮಹಾರಾಜರು ದಿಲ್ಲಿದಾಗೂ ಕೂಡ ಬಂದು ನಮಗೆ ಸಂಘಟನೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾಗ ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಇವತ್ತು ರಾಜಶೇಖರ್ ಪಾಟೀಲ್ ಸಾಹೇಬ್ ಬಂದಾಗ ವೇದಿಕೆ ಮೇಲೆ ಎಲ್ಲ ಲೀಡರ್ಗಳಿದ್ರಿ, ಎಲ್ಲರೂ ಲೀಡರ್ ಆಗ್ರಿ, ಕೈಲಿ ಹಿಡಿಯೋ ಕೆಲಸ ಬಂದ್ ಮಾಡ್ರಿ. ಯಾವುದೇ ಪಾರ್ಟಿದಾಗ ಇದ್ರು ಕೂಡ ನ್ಯಾಯಕ್ಕಾಗಿ. ಯಾಕಂದ್ರೆ ಗುಂಡು ಗಡ್ಡಿ ಹೋಗಿ ನೋಡಿದಾಗ ನನಗೊಂದು ಮಾತು ನೆನಪು ಬರ್ತು. ನಾವೆಲ್ಲ ಸಂಘಟನೆದಾಗ ಇದ್ದಾಗ ಅವ್ರ ಪ್ರಥಮ ಚುನಾವಣೆ ನಿಂದಿರ್ಬೇಕು. ಪ್ರಥಮ ಎಲ್ಲಕ್ಕಿಂತ ಪೈಲೆ ಗುಂಡು ಗಡ್ಡಿ ಹೋಗಿ ತಾಲೂಕಾ ಪಂಚಾಯತ್ ಚುನಾವಣೆ ಟಿಕೆಟ್ ಅವಾಗ ಬಿ ಯೂತ್, ನಾ ಬಿ ಯೂತ್ ಜನತಾದಳದಾಗ ಟಿಕೆಟ್ ಕೊಟ್ಟೆವು. ಯಾಕೆ ಕೊಟ್ಟೆವು? ಅವಾಗ ಲೀಡರ್ ಆಗ್ಬೇಕು. ಅದಕ್ಕೆ ಬಾದ ರಾಜಪ್ಪಣೆ ನಿಮ್ಮ ಟೈಮ್ದಾಗ ಬಿ ಇಬ್ರು ಬಿಜೆಪಿದಾಗ ಇದ್ದೆವು. 2018ದಾಗ
ಅವ MLA ಟಿಕೆಟ್ ಬೆಳೆದಿದ್ದು ಗುಂಡನ. ಒಂದ್ ವೇಳೆ MLA ಟಿಕೆಟ್ ಅವಿಗೆ ಸಿಗ್ತಿತ್ತು, ಅವನ ಹಣೆ ಬಗ್ಗೆ ಏನೈತಿತ್ತು ಗುಂಡಣ್ಣದು, ನನ್ನ ಹಣೆ ಬಗ್ಗೆ ಏನೈತಿತ್ತು, ಇಬ್ರಿಗೂ ಪಟ್ಟಿದ್ದು ಹುಮ್ನಾಬಾದಿನ ಬೇಡ. ಅವಾಗೂ ಕೂಡ ಎಲ್ಲ ರೈತರಿಂದ ಬೆಳಿಲಿ, ನಾನೇ ಆಗ್ಬೇಕು ಅಂಬ ಕಾಯಸಿಲ್ಲ. ನಮ್ಮ ಬಸವ ಕಲ್ಯಾಣ ಜನ, ನಮ್ಮ ಬಸವ ಕಲ್ಯಾಣ ಭಾಗದ ಜನ ಈ ಭಾಗ ಬೆಳಿಬೇಕು, ಎಲ್ಲರಿಗೂ ಯುವಕರಿಗೆ ಬೆಳಿಬೇಕೆಂಬುದು ನಮ್ದು ಎಲ್ಲ ರಾಜಕೀಯ ರಂಗದಾಗ, ಎಜುಕೇಶನ್ದಾಗ, ಬಿಸ್ನೆಸ್ದಾಗ, ಯಾವುದ್ರೊಳಗೆ ಅವರು ಹುಷಾರಿದ್ದಾಗ ಅವಾಗ ಎಲ್ಲ ರೀತಿಯಿಂದ ಬೆಳಿಬೇಕು. ಒಂದು ಎನ್ವೈರ್ಮೆಂಟ್, ಒಂದು ಪರಿಸರ ಚೇಂಜ್ ಮಾಡೋದದ, ಪರಿಸರ ಬಗ್ಗೆ ಹೋರಾಟ ಮಾಡೋದದ, ಯೂತ್ ಬೇಕು. ಒಂದು ಸಾಲಿದಾಗ ಕೂಡ ನೀವು ನೋಡ್ರಿ, ಒಂದು ಇಂಡಿಪೆಂಡೆಂಟ್ ಡೇ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಯಾರಿಗೆ ತೆಗ್ತಾರೆ ಅಲ್ಲೋಕ್ಕಿಂತ ಪहिले NCC ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಒಣ ನಮಗೆ ಎಲ್ಲರೂ ಬಳಸ್ಕೊಳತ್ತಾಗ, ಆದಾಗ ನಮಗೆ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಯುವ ಕ್ರಾಂತಿ ಸಂಘಟನೆದಿಂದ ಇವತ್ತಿನ ರಾಜಕೀಯ ವ್ಯಕ್ತಿ ಆಗಿ ಬಂದಿಲ್ಲ, ನೀವೇನು ಯುವಕರು ಸಂಘಟನೆ ಮಾಡ್ತಾ ಇದ್ರಿ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ಒಂದು ಯುವ ಕ್ರಾಂತಿ ಮೆಂಬರಾಗಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ಲಕ್ಕ, ನ್ಯಾಯಕ್ಕ ಗುಂಡಣ್ಣನ ಸಂಘಟ ನಾವು ಯಾವಾಗ ಬಿದ್ದೇವೆ ಅಂತ ಹೇಳಕ್ ಬಂದೀನಿ. ಒಣ ಭಾಷಣ ಅಲ್ಲ, ನೀವು ಯಾವಾಗೇ ಕರೀರಿ, RTI ಆಕ್ಟಿವಿಸ್ಟ್ ಮಾಡ್ರಿ. ಒಳ್ಳೆ ರೀತಿಯಿಂದ ಈ ಭಾಗದಾಗ ಏನಾಗ್ಯದ, ಏನು ಡೆವಲಪ್ಮೆಂಟ್ ಆಗಿಲ್ಲ. ನಾವು ಕಲ್ಯಾಣ ಕರ್ನಾಟಕ ಭಾಗ, ರಾಜಶೇಖರ್ ಪಾಟೀಲ್ ಸಾಹೇಬ್ಗೂ ಕೂಡ ಈ ಭಾಗಕ್ಕೆ, ಅವ್ರ ತಂದೆಯವ್ರಿಗೂ ಕೂಡ ಶ್ರೀಮಾನ್ ಬಸವರಾಜ್ ಪಾಟೀಲ್ ಸಾಹೇಬ್ಗೂ ಕೂಡ ಅವಾಗ ಮಂತ್ರಿ ಇದ್ದಾಗ, ಹುಮನಾಬಾದ್ದಾಗ MLC ಇದ್ದಾಗ ಈ ಭಾಗಕ್ಕೆ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡ್ಯಾರ. ಈಗಾಗಲೇ 371Jದಾಗ ನಾವು ಮುಂದೆ ಬರಬೇಕಾದಾಗ ನಮಗೆ ಪಿಲ್ಲರ್ ಏನು ಬೇಕಂದಾಗ ಎಲ್ಲಕ್ಕಿಂತ ಮುಖ್ಯ ಎಜುಕೇಷನ್ ಡೆವಲಪ್ಮೆಂಟ್ ಆಗಬೇಕು. ಈ ಭಾಗದಾಗ ಯುವಕರು ಓದಿದಾಗ ಮಾತ್ರ IAS ಆಯ್ತಾರೆ, IPS ಆಗ್ತಾರೆ, ಒಳ್ಳೆ ರೀತಿಯಿಂದ ಪೋಸ್ಟಿಗೆ ಹೋಗ್ತಾರೆ. ನಾವಿಲ್ಲ, ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಯುವಕರಿಗೆ ಅಂದಾಗ ಅವ್ರು ಮುಂದೆ ಬರಲ್ಲ. ಮುಂದೆ ಬರ್ತಕ್ಕಂಥ ಸಂಘಟನೆದಿಂದ ಗುಂಡುಗಡ್ಡಿಯವ್ರಿಗೆ ಮುಂದೆ ಬರೋದ್ರಾಗ ನಾ ಇಲ್ಲ 27 ಮಂದಿಗ ಈ ದೇಶದಾಗ ಬೇರೆ ಬೇರೆ ಇಲಾಖೆದಾಗ ಆಫೀಸರ್ ಮಾಡಿದ್ರಿ. ನೀವು ಕೂಡ ಏನು ಸ್ಟೇಜ್ ಮ್ಯಾಗಿದ್ರಿ, ಯಾರು ಓದ್ತಾಗ ಈ ಭಾಗದಾಗ, ಯಾರು ಮುಂದೆ ಹೋಗಿದ್ದಾಗ, ಯಾರದೇ ಡೊನೇಷನ್ ಕಮ್ಮಿ ಮಾಡೋದದ, ಯಾರಿಗೆ ಅವ್ರೀಗ ಫೈನಾನ್ಷಿಯಲಿ ಪ್ರಾಬ್ಲಮ್ ಅದ, ಎಲ್ಲರೂ ಸ್ವಲ್ಪ ಸರ್ಕಾರ ಹಾಕಿ ನಾವು ಅವ್ರಿಗೆ ಮುಂದೆ ತಗೋಂಥ ಕೆಲಸಕ್ಕೆ ಯುವ ಕ್ರಾಂತಿ ಸಂಘಟನೆದಿಂದ ಮಾಡಾಗಂತ ಹೇಳಿ, ಯುವಕರಿಗೂ ಕೂಡ ಏನೇ ಇದ್ದಾಗ ಒಂದು ಯೂನಿಟಿ ಇರ್ಬೇಕು. ಒಬ್ಬ ದೋಸ್ತ ಇರ್ತಾನೆ, 4 ಮಂದಿ ದೋಸ್ತರದಾಗ ಒಬ್ಬ ಹುಷಾರಿರ್ತಾನೆ. ಈಗ ಶಿವಕುಮಾರ್ ಶೆಟ್ಗಾರ್ ಭಾಷಣ ಮಾಡಿದವರು, ಅವ್ರ ಕಲಾಕಾರ ಭಾಷಣ ಭೀ ಮಾಡ್ತಾಗ, ಅದೇ ರೀತಿ ಹಾಡ ಭೀ ಕಟ್ತಾರೆ. ಹಿಂಗೆ ನಮ್ದು ಒಬ್ಬ ದೋಸ್ತರು ಎದಗೊಳಗೆ ಮುಂದೆ ಹೋಗ್ತಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನಮ್ಮ ಯುವಕರದಾಗ ಅವಾಗ ಮುಂದೆ ನಡೆದಾನ, ನಾವು ಕಾಲು ಹಿಡಿದು ಹೆಂಗೆ ಎಳಿಬೇಕು, ಅವನಿಗೆ ಉಲ್ಟಾ ಹೆಂಗೆ ಮಾಡ್ಬೇಕು, ಇಂಥ ಭಾವನೆ ದಯವಿಟ್ಟು ಇಕ್ಕೋಬೇಡ್ರಿ. ಗುಂಡುಗಡ್ಡಿ ಭೀ ಒಂದು ಸಂಕಟ ಜೀವಿ, ಏನೇ ಇದ್ದಾಗ ಒಂದು ಸಂಘಟನೆ ಮಾಡ್ಬೇಕು, ಒಬ್ಬೊಬ್ಬರಿಗೆ ಮಾತು ಕೇಳಬೇಕು. ಒಂದು 200 ಫೋನ್ ಇರ್ತದೆ ಗುಂಡುಗಡ್ಡಿ, 200 ಫೋನ್, ಕಷ್ಟದು ಸುಖದು. ಈ ಜಮಾನದಾಗ ರೊಕ್ಕ ಕೊಟ್ಟು ರೊಕ್ಕ ಮಾಡಿದವರು ಜಲ್ದಿ ಫೋನ್ ಎತ್ತಲು ಮಂದಿ. ಒಂದು ಕಷ್ಟದ ಸಲಕ್ಕ, ಒಂದು ನ್ಯಾಯ ಸಲಕ್ಕ ಗುಂಡುಗಡ್ಡಿ ಹೋಗ್ದು ಐಸ್ ಹೆಚ್ಚಿಗಾಗ್ಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಷ್ಟು ಲೀಡರ್ಗಳಿದ್ರಿ, ನೀವು ಥೈಲಿ ಹಿಡಿಬೇಡ್ರಿ, ಥೈಲಿ ಕಸ್ಕೊಂಡು ನೀವು ಪಾಲಿಟಿಕ್ಸ್ದಾಗ ಮುಂದೆ ಬರ್ರಿ. ಯಾವುದೇ ಪಾರ್ಟಿದಾಗ ಇದ್ರು ಕೂಡ ಈ ಭೂಮಿ ಮ್ಯಾಗ ಯುವ ಕ್ರಾಂತಿ ಸಂಘಟನೆದಿಂದ ಮುಂದೆ ಬರ್ರಿ ಅಂತ ನಾ ಬಯಸ್ತಾ, ನಮ್ಮ ಲತಕ್ ಕಳ ಇಲ್ಲೇ ನಾವು ಮಾಲಾ ಬಿ ನಾಗೇಗೌಡ ಮೇಡಮ್ಗೆ ನೋಡೋಕೆ ಭಾಳ ಸಂತೋಷ ಆಯ್ತು. ಅಂದಿನ ಜಮಾನದಾಗ ಹ್ಯಾಂಗ 778 ಶರಣರದಾಗ ಒಂದು ಮಹಿಳೆ, ಅದು ಅಕ್ಕಮಹಾದೇವಿ. ಆ ರೀತಿ ಈ ಭಾಗದಾಗ ಒಂದು ಮಹಿಳಾ ರಿಪ್ರೆಸೆಂಟೇಟಿವ್ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾಗ, ಲತಾ ಹರ್ಕುಡಿ ಅಕ್ಕನು ಕೂಡ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾಗ ಇಷ್ಟನ್ನು ನನಗೆ ನೋಡಿ ಭಾಳ ಸಂತೋಷ ಆಗ್ತದ. ನಿಮ್ದು ಏನೇ ಇದ್ದಾಗೂ ಕೂಡ ಅಣ್ಣ ರಾಜಶೇಖರಣ್ಣಗೆ ಭಾಳ ಯುವ ಶಕ್ತಿ, ಭಾಳ ಸಂಘಟನೆ ಎಲ್ಲ ಭೀ ಇದ್ದಾಗ ಪವರ್ ಬೇಕು. ಮೈಕ್ ಭಾಳ ದೊಡ್ಡವ, DJ ಅದ, ಚಾಲು ಆಗಲ್ಲ, ಅದಕ್ಕೆ ಬೇಕಾಯ್ತದ ಕರೆಂಟ್ ಬೇಕಂದ್ರೆ ಪಾಲಿಟಿಕ್ಸ್ದಾಗ ದಮ್ ಇಡಬೇಕಾಯ್ತು, ಚುನಾವಣೆ ಗೆದಿಬೇಕಾಯ್ತು, ಇದ್ದಿಲ್ಲದಾಗ ನನಲ್ಲ. ಅದಕ್ಕೆ ಬರ್ತಕ್ಕಂಥದ್ದಿಂದ ಗುಂಡುಗಡ್ಡಿಯವ್ರಿಗೆ ನೀವು ನಾವು ಭಾಳ ಭಾಷಣ ಮಾಡ್ತೇವೆ, ಎದುರಿನವ್ರು ಭೀ ಬರ್ತಾರೆ. ಆಫೀಸಾಗ ಕೇಳಲಿ ಜಮಾನದಾಗ
ಈ ಜಮಾನದಾಗ ಕೇಳಬೇಕು, ಶಕ್ತಿ ಇರಬೇಕಾಯ್ತದ, ಪೊಲಿಟಿಕಲ್ ಶಕ್ತಿ, ಪೊಲಿಟಿಕಲ್ ಲೈಸೆನ್ಸ್ ಕೊಡುವಂತ ಶಕ್ತಿ ನಿಮ್ಮೆಲ್ಲರಿಗೂ ಬಲ್ಲದ, ಯಾರಿಗೆ ಭೀ ಕೊಡ್ಬೇಕು. ನೀವು ಸುಮ್ಮನೆ ನೀವು ಬಂದು ಊಟ ಭೀ ಮಾಡತ್ತೇವು, ತಾಳಿ ಭೀ ಉಳ್ಳತ್ತೇವು, ಆಶೀರ್ವಾದ ಭೀ ಮಾಡತ್ತೇವು, ಆಗಲ್ಲ. ಗುರುವಿನ ಮಾರ್ಗದರ್ಶನ, ಯಾಕೆ ಮಾರ್ಗದರ್ಶನ ಬೇಕಂದ್ರೆ ಒಳ್ಳೆ ಹಾದಿಗೆ ನಾವೇನು ಹೋಗ್ಬೇಕಂತೇವು, ತಪ್ಪು ಹಾದಿಗೆ ಹೋಗಲ್ದಂಗೆ ನೋಡ್ಬೇಕ. ನಮ್ಮ ಗುರುಗಳ ಶಕ್ತಿ, ಗುರುಗಳ ಮಾರ್ಗದರ್ಶನ ನಮಗೆ ಸದಾ ಬೇಕು. ಗುಂಡುಗಡ್ಡಿ ಆಗಲಿ, ಟೀಮ್ ಆಗಲಿ, ಎಲ್ಲ ಪಕ್ಷದವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹಣೆವಾಗ ನಿಮ್ಮ ಸಂಘಟ ಲೆಗ್ಗಿನ ನಮ್ಮ ಬಸವ ಕಲ್ಯಾಣ, ನಮ್ಮ ಕಲ್ಯಾಣ ಕರ್ನಾಟಕ, ಬೀದರ್ ಜಿಲ್ಲೆ ನಾವು ಭಾಳ ಹಿಂದೆ ಬಿದ್ದೋಗಿದ್ದು. ಲೆಕ್ಕ ಮತ್ತೊಂದಿನ ಕೊಡ್ತೀನಿ ಎಲ್ಲರದು. ಮನುಷ್ಯ ಎಷ್ಟು ರೂಪಾಯಿ ಹೊಂಟಾವ್, ಯಾವ ಇಲಾಖೆದಿಂದ ಹೊಂಟಾವ್, ಅದಕ್ಕೆ ಒಳ್ಳೆ ರೀತಿಯಿಂದ ಮುಂದೆ ಬೆಳಿಗ್ಗೆ ಎಲ್ಲಕ್ಕ. ನಾವು ಇವತ್ತು ವಿಶ್ವಗುರು ಬಸವಣ್ಣವ್ರ ಕರ್ಮಭೂಮಿದಾಗ ದೇವರಿಗೆ ಬೇಡ್ಕೊತೀವಿ. ಬಸವಣ್ಣವ್ರೀಗ ಎಲ್ಲರಿಗೂ ಒಳ್ಳೇದಾಗಲಿ, ನಗು ನಗುತ್ತಾ ಸಂಘಟನೆ ಮುಂದೆ ಬರೀಲಿ. 13 ವರ್ಷ 13 ವರ್ಷ ವನವಾಸ ಅಂತಾಗ, ಹಾಗೆ ನಮ್ಮ ಗುಂಡು ಗಡ್ಡಿ ಹೋಗಿ ಎಲ್ಲ ವನವಾಸ ಹೋಗಿ ಕಮ್ಮು ಮಾಡಿದಾಗ ಗಾಡಿ ಮ್ಯಾಗ ಹೋಯ್ತು, ಗಾಡಿ ಪಲ್ಟಿ ಆಯ್ತು, ಗಾಡಿ ತಿಳಿದ್. ಈಗ ಒಳ್ಳೆ ಕೆಲಸ ಮಾಡಕ್ಕೆ ಹೋಗೀಗ ಬರ್ತಕ್ಕಂಥದ್ದಿಂದಾಗ ಅವಕಾಶ ಸಿಗಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ತಾವೇನು ಪ್ರೀತಿ ವಿಶ್ವಾಸ ನಮ್ದು ಯುವ ಸಂಘಟನೆ ಗುಂಡುಗಡ್ಡಿ ಮ್ಯಾಗ ಇಲ್ಲಿದ್ದಂಥ ಸೇರಿದವರಿಗೂ ಮನವಿ ಮಾಡ್ತೀನಿ. ಕಷ್ಟದಾಗ ಯಾರೇ ಯುವಕರಿಗೆ ಬಂದರು, ನಿಮ್ಮದಿಂದದು ಶಕ್ತಿ ಇತ್ತು, ನೀವು ಹೋಗಿ ನಿಭಾಯಿಸ್ರಿ. ಇದ್ದಿಲ್ಲ ದೊಡ್ಡ ಅಣ್ಣೋರಿಗೆ ಫೋನ್ ಮಾಡಿರಿ, ಅಣ್ಣ ಈಕಾಗ ಹಿಂಗೆ ನಮ್ದು ಇದು ಕಷ್ಟ ಅದ, ನಮ್ಮ ಭಾಗದಾಗ ನಮಗೆ ನ್ಯಾಯ ಇಸ್ಕೊಡ್ರಿ ಅಂದಾಗ ಇಸ್ಕೊಡ್ತಾಗ ನಮ್ಮ ಯುವಕರು ಮುಂದೆ ಬರಲಿ ಅಂತ ಯುವ ಕ್ರಾಂತಿ ಸಂಘಟನೆ ಒಳ್ಳೆ ರೀತಿಯಿಂದ ಬರ್ತಕ್ಕಂಥದ್ದಿಂದಾಗ ಬೆಳಿಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನಮಗೇನು ಸನ್ಮಾನ ಮಾಡಿದ್ರು, ಮಾತಾಡೋಕೆ ಅವಕಾಶ ಕೊಟ್ಟರು. ಬಸವ ಕಲ್ಯಾಣದಾಗ ಭಾಳ ಜನ ಯುವಕರು ಒಳ್ಳೆ ರೀತಿಯಿಂದ ಕ್ರಾಂತಿ ಮಾಡೋಕ್ಕೆ ಶಕ್ತಿ ಇದೆ, ಉಪಯೋಗ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಾಂತಿ. ಸಂಘಟನೆ ಧನ್ಯವಾದ. ಯುವ ಕ್ರಾಂತಿ 13 ವರ್ಷಗಳಿಂದ ಯುವಕರ ಸ್ಫೂರ್ತಿಯಾಗಿ ಸಮಾಜ ಸೇವೆ, ವಿಶೇಷವಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿ